ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಇವಳು ಹಲಸಿನಕಾಯಿ ತೋರಿಸ್ತಿದ್ದಾಳೆ ಅಂತ ನೀವು ಅಂದ್ಕೊಂಡ್ರೆ, ಎಸ್, ಇವತ್ತು ಹಲಸಿನಕಾಯಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ಸಿಗೆ ಕೂಡ ಇನ್ವೈಟ್ ಮಾಡಿದ್ದೀನಿ. ಅವ್ರು ತಿಂದ್ಬಿಟ್ಟು ರಿವ್ಯೂ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗಾಗತ್ತೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ನಿಮಗೆ ತೋರಿಸ್ತೀನಿ. ಅಂಟಿಲ್ ದನ್ ಪ್ಲೀಸ್ ವಾಚ್ ದ ಫುಲ್ ವಿಡಿಯೋ ವಿತೌಟ್ ಸ್ಕಿಪ್. ಅಷ್ಟೇ. ಹಲಸಿನಕಾಯಿನ ಕಟ್ ಮಾಡ್ಕೊಂಡ್ಬಿಟ್ಟು, ಇದು ಒಂದು ಬಿಗ್ಗೆಸ್ಟ್ ಟಾಸ್ಕ್ ಆ್ಯಕ್ಚುಲಿ. ಹಲಸಿನಕಾಯಿ ಕಟ್ ಮಾಡೋದು ನನಗೆ ಮಾತ್ರ ಬಿಗ್ಗೆಸ್ಟ್ ಟಾಸ್ಕ್ ಅನ್ನಿಸ್ತು. ಐ ಡೋಂಟ್ ನೋ ಅಬೌಟ್ ಅದರ್ಸ್. ಆ್ಯಂಡ್ ಪುದೀನ, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಮೆಂತೆ, ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಆ್ಯಂಡ್ ಹಸಿಮೆಣಸಿನ್ಕಾಯಿ. ಇದು ಮಸಾಲ ಐಟಮ್. ನಾನು ಮಸಾಲ ಜಾಸ್ತಿ ಹಾಕಲ್ಲ, ಬಿಕಾಸ್ ನನ್ನ ಫ್ರೆಂಡ್ಸಿಗೆ ಮಸಾಲ ಐಟಮ್ ಜಾಸ್ತಿ ಇದ್ದರೆ ಅವ್ರಿಗೆ ತಿನ್ಲಿಕ್ಕಾಗಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಇದನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ಸ್ ಆಯಿತು ಅನಿಸುತ್ತೆ, ಅದಕ್ಕೆ ಈ ಥರ ಬಿಡಿ ಬಿಡಿ ಬಂದುಬಿಟ್ಟಿದೆ. ಸೊ ಯಾರೆಲ್ಲ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಮಿಸ್ಟೇಕ್ನ ಮಾಡಬೇಡಿ. ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಬೇಕು ನೀಟಾಗಿ. ಸೊ ಫ್ರೈ ಮಾಡ್ಕೊಂಡಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಇದನ್ನು ಈ ಥರ ಇದಕ್ಕೆ ಸರ್ವ್ ಮಾಡ್ಕೋಬೇಕು, ಬಿಕಾಸ್ ಇದನ್ನು ಫ್ರೈ ಮಾಡ್ಕೋಬೇಕಲ್ಲ, ಇದನ್ನು ನೀಟಾಗಿ ಟೇಸ್ಟಿಗೆ ಕನ್ವರ್ಟ್ ಮಾಡಬೇಕು. ಸೊ ಕಟ್ ಮಾಡ್ಕೊಂಡಿದ್ದು ಏನಿದೆ ಹಲಸಿನಕಾಯಿ, ಅದನ್ನ ಇದಕ್ಕೆ ಹಾಕಿ ಬಿಡಬೇಕು ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋಕ್ಕೆ. ಸೊ ಕಟ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕ್ಬಿಟ್ಟು ಕಲಸೋಣ. ಹಾಗೆ ಇದ್ರ ಜೊತೆ ನಾನೊಂದು ಸ್ವಲ್ಪ ಪನ್ನೀರ್ ಕೂಡ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಮಾಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಪನ್ನೀರ್ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ನನಗೆ ಹಲಸಿನಕಾಯಿ ಹಾಕ್ಕೊಳ್ಳೋಕ್ಕೆ ಭಯ ಆಗ್ತದೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹೇಗೆ ಬರುತ್ತೆ ಏನು ಒಂದು ಗೊತ್ತಿಲ್ಲ ನನಗೆ. ಸೊ ಹೋಪ್ ಫಾರ್ ಅ ಬೆಸ್ಟ್, ಚೆನ್ನಾಗಿರಲಿ ಅಂತ. ಯಾವುದು ಸಿಪ್ಪೆ ಗಿಪ್ಪೆ ಎಲ್ಲ ಆಗ್ತಾಯಿಲ್ಲ. ನೋಡೋದು ಹೆಂಗೆ ಬರುತ್ತೆ. ಇನ್ವೈಟ್ ಮಾಡೋದು ಮಾಡಿಬಿಟ್ಟಿದ್ದೀನಿ ನನ್ನ ಫ್ರೆಂಡ್ಸಿಗೆ. ಅಟ್ಲೀಸ್ಟ್ ನಾನೊಂದು ಸತಿ ಟ್ರೈ ಮಾಡಾದಮೇಲೆ ಅವ್ರಿಗೆ ಇನ್ವೈಟ್ ಮಾಡಿದ್ದೆ ಅದೊಂಥರ ಚೆನ್ನಾಗಿರ್ತಿತ್ತು. ಪಾಪ ಏನಿಲ್ಲ, ಫಸ್ಟ್ ಅಟೆಂಪ್ಟೆ ಅವ್ರ ಮೇಲೆ ಟ್ರೈ ಮಾಡ್ತಿದ್ದೀನಿ. ಹೋಪ್ ಫಾರ್ ಅ ಬೆಸ್ಟ್ ಅಷ್ಟೇ. ಚೆನ್ನಾಗಾದರೆ ಅದು ಯಾರ್ಯಾರು ಚಾನಲ್ ನೋಡಿಕೊಂಡು ಇದನ್ನು ಪ್ರಿಪೇರ್ ಮಾಡಿದ್ದೀನೋ ಅವ್ರಿಗೆ ಎಲ್ರಿಗೂ ಖಾಲಿ ಬಿಟ್ಬಿಡ್ತೀನಿ ಅನ್ಸುತ್ತೆ ಇಲ್ಲಿಂದ ಅಷ್ಟೇ. ಕಾಮನ್ ಸೆನ್ಸ್ ನಿಮ್ಗೆ ಯಾರಿಗಾದರೂ ಇದೆಯಾ? ಈಗ ಪಲಾವ್ನ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಅಂತ ಎತ್ತಿಟ್ಕೊತಿದ್ದೀನಿ. ಈಗ ಆಲ್ರೆಡಿ ಮೊಸರು ಬಜ್ಜಿಗೂ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾಯಿತು. ಸೊ ಇದಕ್ಕೆ ಒಗ್ಗರಣೆ ಮುಗೀತು. ಒಗ್ಗರಣೆ ಇನ್ ದ ಸೆನ್ಸ್ ಪಲಾವಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ ಆನ್ ದ ವೇ. ಸೊ ಅವ್ರು ಬರೋಷ್ಟರಲ್ಲಿ ಬೇಗ ಅಡುಗೆ ಮಾಡಬೇಕು, ಇಲ್ಲಾಂದರೆ ಸಾಯಿಸ್ಬಿಡ್ತಾರೆ. ನಾನು ನನ್ನ ಫ್ರೆಂಡಿಗೆ ಎವ್ರಿ ಟೈಮ್ ಹೇಳ್ತೀನಿ, ನಾನು ಜಾಸ್ತಿ ಹಾಕಲ್ಲ ಕಣೆ ಸ್ಪೈಸಸ್ ಅಂದರೆ. ಅವಳು ನಂಬಲ್ಲ. ಇವತ್ತು ನೋಡ್ತಾ ಇರ್ತಾಳಲ್ಲ, ನಂಬ್ತಾಳೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಈರುಳ್ಳಿ, ಟೊಮ್ಯಾಟೊ ಮತ್ತು ಇದೊಂದು ಪಲಾವ್ ಎಲೆ ಮತ್ತು ಒಂದು ಖಾರ ಹಾಕ್ಕೊಂಡಿದ್ದೀನಿ. ಇಷ್ಟು ಬಾಡಿಸ್ಕೋಬೇಕು. ಇದೆಲ್ಲ ಮಾಡಿದೆ. ಓಪನ್ ಮಾಡೋಣ, ಹೇಗೆ ಬಂದಿರುತ್ತೆ ಅಂತ ನೋಡೋಣ. ಅಕ್ಕಿ ಹಾಕೋದೆಲ್ಲ ವೀಡಿಯೋನೇ ಮಾಡೋಕ್ಕಾಗಿಲ್ಲ, ಬಿಕಾಸ್ ಒಂದು ಸ್ವಲ್ಪ ಫೈನಲ್ ಆಗಿ ಈ ಥರ ಆಗಿದೆ. ಲಿಟ್ರಲಿ ಹೇಳ್ತಾ ಇದ್ದೀನಲ್ಲ, ಸೂಪರಾಗಿದೆ. ಇದು ಒಳ್ಳೆ ಚಿಕನ್ ಫೀಲ್ ಬರುತ್ತೆ. ಪ್ಯೂರ್ ವೆಜಿಟೇರಿಯನ್, ಬಟ್ ನನ್ನ ರಿವ್ಯೂ ಈ ಥರ ಇದೆ. ತುಂಬ ಚೆನ್ನಾಗಿದೆ. ಯಾರೆಲ್ಲ ಮಾಡ್ಕೊಂಡು ತಿನ್ನಬೇಕು ಅಂತಿದ್ರೆ ಪ್ಲೀಸ್ ಟ್ರೈ. ನನಗಂತೂ ತುಂಬ ಇಷ್ಟ ಆಯಿತು. ಫೈನಲಿ ಈ ಥರ ಬಿರಿಯಾನಿ ರೆಡಿಯಾಗಿದೆ. ಇಲ್ಲಿ ಪೂಜಾ ಇದ್ದಾಳೆ, ಇಲ್ಲಿ ಶ್ರೇಯಾ ಇದ್ದಾಳೆ, ಇಲ್ಲಿ ನಾನಿದ್ದೀನಿ. ಸೊ ಹೇಗಿದೆ ಟೇಸ್ಟ್ ಅಂತ ಹೇಳ್ತಾರೆ ಒಬ್ಬೊಬ್ಬರೇ. ಟೇಸ್ಟ್ ಮಾಡು. ಇವಾಗ ಪೂಜಾ ಟೇಸ್ಟ್ ಮಾಡ್ತಿದ್ದಾಳೆ. ಯಾರ್ದು ಫೇಸ್ ಮಾತ್ರ ತೋರಿಸಲ್ಲ, ಟೇಸ್ಟ್ ಮಾತ್ರ ಹೇಳ್ತೀವಿ. ಸೂಪರಾಗಿದೆಯಾ? ನೀವು ಟೇಸ್ಟ್ ಮಾಡಿ ಶ್ರೇಯಾ. ನಾನು ಏನು ಹೇಳ್ಬೋದು, ಪರವಾಗಿಲ್ಲ. ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ಅಂತ ಅವಳು ಬೇಕಂತ ಹೇಳ್ತಿದ್ದಾಳೆ. ನಾನು ಕರೆಕ್ಟಾಗಿ ಹೇಳ್ತೀನಿ, ಸುಮ್ಮನೆ. ವರ್ಸ್ಟೆಸ್ಟ್ ಪರ್ಸನ್. ಸೂಪರ್ ಆಗಿದೆ ಗೈಸ್, ಮಸ್ಟ್ ಟ್ರೈ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬಾಯ್.